ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯಲ್ಲಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಲಾಟ್. ಇದೇ ಪಾರ್ಕಿಂಗ್ ಸಂಕೀರ್ಣವನ್ನ ಅದ್ಧೂರಿಯಾಗಿ ಉದ್ಘಾಟಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಬ್ರ್ಯಾಂಡ್ ಬೆಂಗಳೂರಿನ ಹೆಮ್ಮೆ ಎಂದಿದ್ರು. ಆದರೆ ಇದೀಗ ಬಿಬಿಎಂಪಿಯ ನಿರ್ಲಕ್ಷ್ಯದ ನಡೆಗೆ ಬ್ರ್ಯಾಂಡ್ ಬೆಂಗಳೂರಿನ ಮೊದಲ ಹೈಟೆಕ್ ಪಾರ್ಕಿಂಗ್ ಲಾಟ್ನಲ್ಲಿ ಅಳವಡಿಸಿದ ಕೋಟಿ ವೆಚ್ಚದ ಸೋಲಾರ್ ಪ್ಯಾನೆಲ್ ತುಕ್ಕು ಹಿಡಿದು ನಿಂತಿದೆ. ಪಾರ್ಕಿಂಗ್ ಉದ್ಘಾಟನೆಯಾಗಿ 8 ತಿಂಗಳು ಕಳೆದ್ರೂ ಸೋಲಾರ್ ಪ್ಯಾನೆಲ್ ಬಳಕೆಯಾಗದಿರೋದು ಸಾರ್ವಜನಿಕರ ಹಣ ವ್ಯರ್ಥ ಮಾಡ್ತಿರೋ ಪಾಲಿಕೆಯ ವೈಫಲ್ಯತೆಯ ಬಗ್ಗೆ ಕಿಡಿಕಾರಿದ್ದಾರೆ. ಗಾಂಧಿನಗರ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪಾರ್ಕಿಂಗ್ಗೆ ಕಡಿವಾಣ ಹಾಕಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ಅಂತ ಬಿಬಿಎಂಪಿಯಿಂದ ಹೈಟೆಕ್ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ನಿರ್ಮಿಸಲಾಗಿತ್ತು. ಕಳೆದ 7-8 ತಿಂಗಳ ಹಿಂದಷ್ಟೇ ಇದೇ ಪಾರ್ಕಿಂಗ್ ಕಟ್ಟಡ ಉದ್ಘಾಟನೆ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇದು ಬ್ರ್ಯಾಂಡ್ ಬೆಂಗಳೂರಿನ ಮೊದಲ ಸುಸಜ್ಜಿತ ಪಾರ್ಕಿಂಗ್ ಅಂತ ಹೆಮ್ಮೆ ಪಟ್ಟಿದ್ರು. ಆದರೆ ಇದೀಗ ಇದೇ ಕಟ್ಟಡ ಅಳವಡಿಸಿದ ಸೋಲಾರ್ ಪ್ಯಾನೆಲ್ ಬಳಕೆಗೆ ಬಾರದೆ ತುಕ್ಕು ಹಿಡಿದು ನಿಂತಿದೆ. ಹೌದು, ಬರೋಬ್ಬರಿ 4 ಕೋಟಿ ವೆಚ್ಚದಲ್ಲಿ ಈ ಸೋಲಾರ್ ಪ್ಯಾನೆಲ್ ಅಳವಡಿಸಿದ ಬಿಬಿಎಂಪಿ ಇದೀಗ ಸೋಲಾರ್ ಪ್ಯಾನೆಲ್ಗೆ ಕನೆಕ್ಷನ್ ಕೊಡೋಕೆ ಮೀನಾಮೇಷ ಎಣಿಸ್ತಿದೆ. ಎಸ್, ಡಿಸಿಎಂನ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಒಂದು ಕಡೆ ಹಳ್ಳ ಹಿಡಿಯುತ್ತಾ ಅನ್ನೋ ಪ್ರಶ್ನೆನೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಡಿಸಿಎಂ ಅವರು ಮೊದಲನೇ ಬಾರಿಗೆ ದುಬೈ ಮಾದರಿಯಲ್ಲಿ ಏನೊಂದು ಪಾರ್ಕಿಂಗ್ ಲಾಟ್ನ ಓಪನ್ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ. ಆ ಪಾರ್ಕಿಂಗ್ ಲಾಟ್ನ ಮೇಲೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನೊಂದು ಸೋಲಾರ್ ಸಿಸ್ಟಮ್ ಅಳವಡಿಸಿ ಫ್ರೀಡಂ ಪಾರ್ಕು ಹಾಗೂ ಸುತ್ತಮುತ್ತಲಿನ ಜಾಗಕ್ಕೆ ಒಂದು ರೀತಿಯಲ್ಲಿ ಏನೊಂದು ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದರು. ಈಗ ನಾವು ನೋಡ್ತಾ ಇರ್ಬೋದು ಫ್ರೀಡಂ ಪಾರ್ಕಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೂ ಕೂಡ ಹೇಟ್ ಬಿದ್ದಿರೋದು. ಯಾಕಂದರೆ ದಿನ 50-60 ಗಾಡಿ ಬರಲ್ಲ ಅಂತಲೂ ಕೂಡ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತಗೊಂಡಿರುವಂಥ ಗುತ್ತಿಗೆದಾರನ್ನು ಕೂಡ ಕಂಪ್ಲೇಂಟ್ ಮಾಡಿರುವಂಥದ್ದು. ನನಗೆ ಕಮರ್ಷಿಯಲ್ ಜಾಗ ಬೇಕು ಅಂತಲೂ ಕೂಡ ಕೇಳಿಕೆ ಕೊಟ್ಟಿರುವಂಥದ್ದು. ಉಳಿದಂತೆ ನಾವು ಮೇಲೆ ನೋಡ್ತಾ ಇರ್ಬೋದು ಫ್ರೀಡಂ ಪಾರ್ಕ್ ಮೇಲೆ ಸೋಲಾರ್ ಸಿಸ್ಟಮ್ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅಳವಡಿಸಿರುವಂಥದ್ದು. ಈ ಕಡೆ ಎಷ್ಟು ಕಾಣಿಸ್ತಿದೆ ಅದೇ ಇಂದಿನ ಜಾಗದಲ್ಲೂ ಕೂಡ ಅಷ್ಟೇ ಇದೆ. ಅಂದರೆ 4 ಕೋಟಿ ವೆಚ್ಚ ಮಾಡಿರುವಂಥ ಸೋಲಾರ್ ಸಿಸ್ಟಮ್ ಇದುವರೆಗೂ ಕೂಡ ಕನೆಕ್ಷನ್ ಕೊಡದೆ ತುಕ್ಕಿಡಿದು ಕೂತ್ಕೋತಾ ಇರುವಂಥದ್ದು. ಈ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡಿದಾಗ ಒಂದು ಪಾರ್ಕಿಂಗ್ಗೆ ಒಂದು ರೀತಿಯಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ರು ಪಾರ್ಕಿಂಗ್ ಗುತ್ತಿಗೆದಾರರ ಜೊತೆ. ನೀವು ಪಾರ್ಕಿಂಗ್ ಲಾಟ್ ಏನು ತೊಗೊಂಡಿದ್ದೀರ 3 ಫ್ಲೋರು, ಆ 3 ಫ್ಲೋರ್ಗೂ ಕೂಡ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ನಾವು, ಅಲ್ಲಿಂದಲೇ ನೀವು ವಿದ್ಯುತ್ ತಗೋಬೋದು ಅಂತಲೂ ಕೂಡ. ಆದರೆ ಇದುವರೆಗೂ ಕೂಡ ಕಳೆದ 8-9 ತಿಂಗಳಾಯಿತು ಇದುವರೆಗೂ ಕೂಡ ಕನೆಕ್ಷನ್ ಕೊಡದೇ ಸೋಲಾರ್ ಸಿಸ್ಟಮ್ಗಳು ಹಾಳಾಗ್ತಿರೋದು ಒಂದು ಕಡೆ. ಆದರೆ ಆ ಪಾರ್ಕಿಂಗ್ ಲಾಟಲ್ಲಿ ಸುಮಾರು 2.25 ಲಕ್ಷದಿಂದ 3 ಲಕ್ಷವರೆಗೂ ಬಿಲ್ ಬರ್ತಾ ಇದೆ ತಿಂಗಳಿಗೆ ಅಂತಲೂ ಕೂಡ ಗುತ್ತಿಗೆದಾರ ಒಂದು ರೀತಿ ಕಂಪ್ಲೇಂಟ್ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ರೀತಿ ಒಡಂಬಡಿಕೆ ಆದಾಗ ಈ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡಿದಾಗ ಈ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲು ರಸ್ತೆಗಳಿವೆ, ಆ ರಸ್ತೆಗಳಿರುವಂಥ ದೀಪಗಳಾಗಿರ್ಬೋದು ಅಥವಾ ಪಕ್ಕದಲ್ಲೇ ಇರುವಂಥ ಫ್ರೀಡಂ ಪಾರ್ಕ್ ಸ್ವತಂತ್ರ ಉದ್ಯಾನ ಅಂತ ಇದೆ, ಅಲ್ಲೂ ಕೂಡ ನಾವು ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ಕನೆಕ್ಷನ್ ಕೊಡದೇ ಒಂದು ರೀತಿಯಲ್ಲಿ ಸುಮಾರು 4 ಕೋಟಿ ತೆರಿಗೆದಾರರ ಹಣ ವ್ಯಯ ಮಾಡ್ತಿದ್ದಾರೆ, ಅಂದರೆ ಪೋಲ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಈಗಾಗಲೇ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಇವರು ಡಿಸಿಎಂ ಅವರ ಒಂದು ಕನಸಿನ ಕೂಸಿಗೆ ಕೊಳ್ಳಿ ಇಡ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಸರಿಯಾಗಿ ಒಂದು ರೀತಿ ಕೆಲಸ ಮಾಡ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಈ ಸೋಲಾರ್ ಸಿಸ್ಟಮು ಇದುವರೆಗೂ ಕೂಡ ಕನೆಕ್ಷನ್ ಕೊಟ್ಟಿಲ್ಲ. ಅಂದರೆ ಏನು ಪ್ರಾಬ್ಲಮ್ ಅಂತಲೂ ಕೂಡ ಪ್ರಶ್ನೆ ಉತ್ಪತ್ತಿ ಆಗ್ತಿರುವಂಥದ್ದು. ಅಂದರೆ ಯಾರೂ ಕೂಡ ಇದಕ್ಕೆ ಉತ್ತರ ಕೊಡ್ತಿಲ್ಲ. ನಾವು ಗುತ್ತಿಗೆದಾರನ ಕೇಳೋಕೆ ಹೋದರೆ ಅಯ್ಯೋ ಇನ್ನೂ ಸರಿಯಾಗಿಲ್ಲ ಹಂಗೆ ಅಂತಲೂ ಕೂಡ ಹೇಳಿಕೆ ಕೊಡ್ತಾ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಸುಮಾರು 2.5 3 ಲಕ್ಷ ಬಿಲ್ ತಗೋತಾರೋ ಅಂತ ಪಾರ್ಕಿಂಗ್ ಗುತ್ತಿಗೆದಾರರು ಕೂಡ ಒಂದು ರೀತಿಯಲ್ಲಿ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿರುವಂಥದ್ದು. ಇದುವರೆಗೂ ಕೂಡ ನಮಗೆ ಕನೆಕ್ಷನ್ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಮಗೂ ಕೂಡ ಪಾರ್ಕಿಂಗ್ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ದಿನಾನೂ ಕೂಡ ನಮಗೆ 50-60 ಗಾಡಿ ಬಿಡೋಣ, ಸುಮಾರು 5,000-6,000 ಮಾತ್ರ ಕಲೆಕ್ಷನ್ ಹಾಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೂ ಕೂಡ ಪಾರ್ಕಿಂಗ್ ಲಾಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇದ್ದೀವಿ. ಯಾಕಂದರೆ ವಿದ್ಯುತ್ ದರ ಫ್ರೀಯಾಗಿ ಕೊಟ್ಟರೆ ಸುಮಾರು 2.5 3 ಲಕ್ಷ ಉಳಿಯುತ್ತೆ ಅಂತಲೂ ಕೂಡ ಅವ್ರು ಹೇಳಿಕೆ ಕೊಡ್ತಾ ಇರೋದು. ಅಂದರೆ ಎಲ್ಲೋ ಒಂದು ಕಡೆ ಬಿಬಿಎಂಪಿ ಅಧಿಕಾರಿ ನಿರ್ಲಕ್ಷ್ಯಕ್ಕೆ ಇದು ಕೂಡ ಬಲಿಯಾಗುತ್ತಾ ಬ್ರ್ಯಾಂಡ್ ಬೆಂಗಳೂರು ಮೊದಲನೇ ಯೋಜನೆ ಅಂತ ಕೂಡ ಪ್ರಶ್ನೆ ಶುರು ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇದರಿಂದ 500 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸೋ ಸಾಮರ್ಥ್ಯವಿರೋ ಸೋಲಾರ್ ಪ್ಯಾನೆಲ್ ಮಳೆ ಗಾಳಿಗೆ ಮೈಯೊಡ್ಡಿ ನಿಂತು ತುಕ್ಕು ಹಿಡಿಯೋಕೆ ಶುರುವಾಗಿದೆ. ಇತ್ತ ಇಡೀ ಕಟ್ಟಡದ ಮೇಲ್ಭಾಗ ಅಳವಡಿಸಿರೋ ಕೋಟಿ ಮೊತ್ತದ ಪ್ಯಾನೆಲ್ಗಳು ಕನೆಕ್ಷನ್ ಇಲ್ಲದಿರೋದ್ರಿಂದ ಮಂಕಾಗಿದ್ದು ಜನರ ತೆರಿಗೆ ಹಣ ವ್ಯರ್ಥ ಮಾಡ್ತಿರೋ ಪಾಲಿಕೆ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ಮೊದಲ ಬಾರಿಗೆ ಸೋಲಾರ್ ಸಿಸ್ಟಮ್ ಅಳವಡಿಸಿದಾಗ ಸರ್ಕಾರ ಫ್ರೀಡಂ ಪಾರ್ಕಿಂಗ್ ಲಾಟ್ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಿಗೆ ಇಲ್ಲಿಂದ ವಿದ್ಯುತ್ ನೀಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೆ ಸೋಲಾರ್ ವಿದ್ಯುತ್ ಘಟಕಕ್ಕೆ ಸಂಪರ್ಕ ಕೊಡದೆ ಹಾಳು ಬಿದ್ದಿದೆ. ಇನ್ನು ಪಾರ್ಕಿಂಗ್ ಲಾಟ್ಗೂ ಕೂಡ ತಿಂಗಳಿಗೆ 3 ಲಕ್ಷ ವಿದ್ಯುತ್ ಬಿಲ್ ಬರ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಒಟ್ನಲ್ಲಿ ಪಾರ್ಕಿಂಗೂ ಸರಿಯಾದ ರೀತಿಯಲ್ಲಿ ಜನರು ಬಾರದೆ ಆದಾಯಕ್ಕೆ ಹೊಡೆತ ಕೊಟ್ಟಿದ್ರೆ ಇತ್ತ ಜನರ ತೆರಿಗೆ ಹಣ ಸುರಿದು ಕೋಟಿ ವೆಚ್ಚದ ಸೋಲಾರ್ ಪ್ಯಾನೆಲ್ಗೆ ಪಾಲಿಕೆ ಇನ್ನಾದರೂ ಜೀವ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice,
your trust.